So ಇವತ್ತಿನ session ಅಲ್ಲಿ we are going to start with a new section which is named greatest common divisor ಅಥವಾ ಶಾರ್ಟ್ ಆಗಿ ಏನಂತ ಕರಿತೀವಿ greatest common divisor ನ GCD common divisor greatest common divisor ಅಥವಾ ಶಾರ್ಟ್ ಆಗಿ GCD ಅಂತ ಕರೀತೇವೆ. ಸೊ ಇವತ್ತಿನ ಡಿಸ್ಕಷನ್ we are going to start with something called GCD. Something called ಅಂತ ಹೇಳೋ ಅಗತ್ಯ ಇಲ್ಲ because we all know what GCD is, but ಫಾರ್ಮಲ್ ಆಗಿ ಅದನ್ನ ಡಿಫೈನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡೋದಕ್ಕೆ ಈ ಸೆಕ್ಷನ್ ನ ನಾವು ಡಿವೋಟ್ ಮಾಡ್ತೇವೆ. ಸೊ GCD ಬಗ್ಗೆ ಡಿಫೈನ್ ಮಾಡೋದಕ್ಕೆ ಮುಂಚೆ ಇನ್ನೊಂದು ತುಂಬಾ ಮುಖ್ಯವಾಗಿರುವಂತ ಡೆಫಿನೇಷನ್ ನ ಫಸ್ಟ್ ಡಿಸ್ಕಸ್ ಮಾಡಿ ನಂತರ ವಿಲ್ ಗೋ ಅಹೆಡ್ ವಿತ್ GCD. ಡಿವಿಸಿಬಿಲಿಟಿ ಈ ಪದ ಕೇಳಿದಿರಾ ಎಲ್ಲರೂ? ಡಿವಿಸಿಬಲ್ ಅನ್ನೋ ಪದ ಕೇಳಿದಿರಾ? ಎಸ್ ಅಥವಾ ನೋ? I want quick answers. Yes, sir. Okay. So what do you mean by divisible? What do you mean by the word divisible? For example, when do we say that an integer, say b, is divisible by, of course, divisible by ಅಂತ ಹೇಳಬೇಕಾದ್ರೆ ಯಾವುದರಿಂದ ಡಿವೈಡ್ ಮಾಡ್ತೀವಿ ನಾವು? ಎಂತ ಇಂಟಿಜರ್ ಇಂದ? Specifically non-zero integer a. Okay na? So an integer b is said to be divisible by a non-zero integer a. ಯಾವಾಗ divisible ಅಂತ ಹೇಳ್ತೀವಿ? When ಯಾವಾಗ? Remainder is 0. Very good. When the remainder, when b is divided by a is 0. Or in other words, when we can write when we can write b equals a into general division algorithm ಏನು ಹೇಳುತ್ತೆ? b equals b equals aq plus r ಅಂತ ಹೇಳುತ್ತೆ ಅಲ್ವಾ? where q and r are the quotient and remainder respectively. Particularly divisible ಅಂತ ಹೇಳಬೇಕಾದ್ರೆ this will be b equals aq. ಯಾಕಂದ್ರೆ r is going to be the remainder and that remainder is going to be 0. Okay, so if we are able to write b as a into q for some integer q, then we say that b is divisible by a. ಅರ್ಥ ಆಯ್ತಾ ಎಲ್ಲರಿಗೂ? and of course ಇದು ನಮಗೆ ತುಂಬಾ ಮುಖ್ಯ. for some integer q ಅನ್ನೋದು ಇಂಟಿಜರ್ ಆಗಿರಬೇಕು. ಇಂಟಿಜರ್ ಆಗಿದ್ರೆ ಮಾತ್ರ ನಾವು ಇದನ್ನ ಡಿವಿಸಿಬಲ್ ಅನ್ನೋ ಪದ ಉಪಯೋಗಿಸ್ತೀವಿ. ನಾವು ಇಂಟಿಜರ್ ಆಗಿಲ್ಲ ಅಂತ, ಇಂಟಿಜರ್ ಸಿಕ್ತಿಲ್ಲ ಅಂದ್ರೆ ದೆನ್ ಬಿ ಇಸ್ ನಾಟ್ ಡಿವಿಸಿಬಲ್ ಬೈ ಎ. ಓಕೆನಾ? ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಪಾರ್ಟ್ ಎಲ್ಲರೂ ತಿಳ್ಕೊಳ್ಳಿ, ಯಾಕಂದ್ರೆ ಈ ಸಿಂಬಲ್ ಹೇಗೆ ಉಪಯೋಗಿಸ್ತೀವಿ, ಡಿವಿಸಿಬಲ್ ಅನ್ನೋ ಕಂಡೀಷನ್ ನ ಹೇಗೆ ಸಿಂಬಾಲಿಕಲಿ ಬರಿತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇನ್ ಸಿಂಬಲ್ಸ್ ವಿ ರೈಟ್ ಸೊ ಪ್ರತಿ ಸಲ ಬಿ ಈಸ್ ಡಿವಿಸಿಬಲ್ ಬೈ ಎ ಅಂತ ಹೇಳಿದ್ರ ಬದಲು ಶಾರ್ಟ್ ಆಗಿ ಸಿಂಬಾಲಿಕಲಿ ಬರಿತೀವಿ ನಾವು ಇದನ್ನ. ಅಂಡ್ ಸಿಂಬಾಲಿಕಲಿ ಬರೆಯುವಾಗ ನೋಡಿ ಇಲ್ಲಿ ಹೀಗೆ ಬರಿತೀವಿ ಎ, ಅದಾದ್ಮೇಲೆ ಒಂದು ಉದ್ದದ ಒಂದು ಸ್ಟ್ರೈಟ್ ಲೈನ್, ಅಂಡ್ ವೆನ್ ಎಸೆ ಉದ್ದ ಸ್ಟ್ರೈಟ್ ಆಗಿರ್ಬೇಕು, ವರ್ಟಿಕಲ್ ಆಗಿರ್ಬೇಕು ಅದು, ಅಂಡ್ ಬಿ ಅಂತ ಬರಿತೀವಿ ನಾವು. ಓಕೆ, ಸೊ ಇದನ್ನ ನಾವೇಂತ ಓದ್ತೀವಿ? ಬಿ ಈಸ್ ಡಿವಿಸಿಬಲ್ ಬೈ ಎ. ಅಥವಾ ಇನ್ನೂ ಶಾರ್ಟ್ ಆಗಿ ಓದ್ತೀವಿ ಇದನ್ನ ಏನಂತ ಓದ್ತೀವಿ ಇದನ್ನ ಏನಂತ ಓದ್ಬೋದು? ಎ ಡಿವೈಡ್ಸ್ ಬಿ ಅಂತ. ಓಕೆನಾ? ಸೊ ಸಿಂಬಾಲಿಕಲಿ ಎ ಡಿವೈಡ್ಸ್ ಬಿ ಅಂತ ಬರ್ತಿದೀವಿ, ಈ ಸಿಂಬಲ್ ಉಪಯೋಗಿಸ್ತಿದೀವಿ ಅಂದ್ರೆ ವಿ ಸೇ ದಟ್ ಬಿ ಇಸ್ ಡಿವಿಸಿಬಲ್ ಬೈ ಎ. ಅಂಡ್ ಇಲ್ಲಿ ತುಂಬಾ ಮುಖ್ಯವಾಗಿ ಸಿಂಬಲ್ ಬಗ್ಗೆ ಮತ್ತೆ ಹೇಳ್ತೀನಿ. ಈ ಮಧ್ಯದ ಒಂದು ಲೈನ್ ಉಪಯೋಗಿಸ್ತಿದ್ದೀನಲ್ಲ, ಈ ಲೈನು ನಾವು ಮುಂಚೆ ಕಲ್ತಿರೋಂತ ಮತ್ತೊಂದು ಸಿಂಬಲ್ಗೆ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್ಸ್. ಇದನ್ನ ಮತ್ತೆ ಅದನ್ನ ಸೇರಿಸ್ಕೊಂಡು ನೋಡಿ, ಈ ಲೈನ್ಗೆ ಮತ್ತೆ ಈ ಲೈನ್ಗೆ ವ್ಯತ್ಯಾಸ ಇದೆ ಅಲ್ವಾ? ನಾನು ಬರಿತಿರೋದು ಹೀಗೆ ಉದ್ದಕ್ಕೆ ಬರಿತಿದ್ದೀನಿ, ಅಂಡ್ ಈ ಸಿಂಬಲ್ ನಮ್ಗೆ ಗೊತ್ತು. ಈ ಸಿಂಬಲ್ ಏನ್ ಡಿನೋಟ್ ಮಾಡುತ್ತೆ? ಹೀಗೆ ಬರೆಯುವಂಥದ್ದು, ಸ್ವಲ್ಪ ಸ್ಲ್ಯಾಂಟ್ ಆಗಿ ಕ್ರಾಸ್ ಆಗಿ ಬರೆಯುವಂಥದ್ದು. ಹೇಳಿ. ಡಿವೈಡ್ಸಾ? ಇದು ಡಿವೈಡ್ಸ್, ಇದು ಡಿವೈಡ್ಸಾ? ಸೊ ಹೀಗೆ ಬರೆದ್ರೆ ನಾನು ಫಾರ್ ಎಕ್ಸಾಂಪಲ್ ಹೀಗೆ ಬರೆದ್ರೆ ಅರ್ಥ ಏನು? ಎ ಡಿವೈಡೆಡ್ ಬೈ ಬಿ ಅಂತ ಅರ್ಥ. ಬಟ್ ಅದೆಲ್ಲ ನಾನು ಹೇಳ್ತಿರೋದು ಎ
ಡಿವೈಡ್ಸ್ ಬಿ ಅಂತ ನಾನು ಹೇಳ್ತಿರೋದು. ಸೊ ಎ ಡಿವೈಡ್ಸ್ ಬಿ ಅಂದ್ರೆ ಯಾವ ಡಿನಾಮಿನೇಟರ್ ಹೋಗುತ್ತೆ, ಯಾವ ನ್ಯೂಮರೇಟರ್ ಬರುತ್ತೆ? B numerator, A denominator. ವೆರಿ ಗುಡ್. ಬಿ ನ್ಯೂಮರೇಟರ್, ಎ ಡಿನಾಮಿನೇಟರ್. ಓಕೆನಾ? ಸೊ ಈ ಸಿಂಬಲ್ ಬರೆಯುವಾಗ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಉದ್ದಕ್ಕೆ ಬರೀಬೇಕು. ಸೊ ಸ್ಲಾಂಟಿಂಗ್ ಆಗಿ ಹೀಗೂ ಬರೀಬಾರ್ದು, ಹೀಗೂ ಬರೀಬಾರ್ದು. ಇನ್ಫ್ಯಾಕ್ಟ್ ಮ್ಯಾಥಮೆಟಿಕಲಿ ಈ ಸಿಂಬಲ್ ನಾವೆಲ್ಲೂ ಉಪಯೋಗಿಸೋದೇ ಇಲ್ಲ ಅಲ್ವಾ? ಈ ಸ್ಲಾಶ್, ಬ್ಯಾಕ್ ಸ್ಲಾಶ್ ಅಂತೀವಿ ನಾವು ಇದನ್ನ. ಸೊ ಇದೆಲ್ಲೂ ಉಪಯೋಗಿಸೋದಿಲ್ಲ. ಈ ಫಾರ್ವರ್ಡ್ ಸ್ಲಾಶ್ ಡಿವೈಡೆಡ್ ಬೈ ಅನ್ನೋ ಸಿಂಬಲ್ ಉಪಯೋಗಿಸ್ತೀವಿ. ಸೊ ಈ ಸಿಂಬಲ್ ಉಪಯೋಗಿಸಬಾರ್ದು, ಈ ಸಿಂಬಲ್ ಉಪಯೋಗಿಸಬಾರ್ದು. ಉಪಯೋಗಿಸ್ಬೇಕಾದ್ರು ಉದ್ದಕ್ಕಿರುವಂತ ಒಂದು ಸ್ಟ್ರೈಟ್ ಲೈನ್. ಅಂಡ್ ಆ ಸ್ಟ್ರೈಟ್ ಲೈನ್ ಒಂದ್ ಸ್ವಲ್ಪ ಜಾಸ್ತಿನೂ ಉದ್ದ ಬರಿತೀವಿ ಕೆಲವು ಸಲ, ಅದೇನ್ ತೊಂದರೆ ಇಲ್ಲ. ಎಷ್ಟು ಉದ್ದ ಬರಿತೀವಿ ಅದು ಮುಖ್ಯ ಆಗಲ್ಲ. ಓಕೆ, ಬಟ್ ಎಷ್ಟು ಸ್ಟ್ರೈಟ್ ಆಗಿರುತ್ತೆ ಅಷ್ಟು ಒಳ್ಳೇದು ಅರ್ಥ ಮಾಡಿಸ್ಲಿಕ್ಕೆ. ಓಕೆನಾ? ಓಕೆ, ನಿಮ್ಗೆ ಅರ್ಥ ಆಗಿದ್ರೆ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಎಕ್ಸಾಂಪಲ್ಸ್ ಕ್ವಿಕ್ ಆಗಿ ತಗೊಳ್ಳೋಣ, ನಂತರ ನಮ್ಮ ಮುಂದಿನ ಚರ್ಚೆ ಮಾಡೋಣ. ಕ್ಯಾನ್ ಸಮ್ವನ್ ಗಿವ್ ಮಿ ಅ ಪರ್ಟಿಕ್ಯುಲರ್ ಎ ಅಂಡ್ ಬಿ ಸೋ ದಟ್ ಎ ಡಿವೈಡ್ಸ್ ಬಿ? ಯಾವ್ದಾದ್ರು ಒಂದು ಎ, ಯಾವ್ದಾದ್ರು ಒಂದು ಬಿ ವ್ಯಾಲ್ಯೂಸ್ ಕೊಡಿ, ಸೋ ದಟ್ ಎ ಡಿವೈಡ್ಸ್ ಬಿ ಅಂತ ಆಗತ್ತೆ ಅನ್ನೋದು. ಎಕ್ಸಾಂಪಲ್ ಕೊಡ್ತೀರಾ ಕ್ವಿಕ್ ಆಗಿ? ನಾನು ಕೇಳ್ತಿರೋದು ಏನು ತುಂಬಾ ಕಾಂಪ್ಲಿಕೇಟೆಡ್ ವಿಷಯ ಅಲ್ವೇ ಅಲ್ಲ. 5 divides 5. 5 divides 5. ವೆರಿ ಗುಡ್ ಎಕ್ಸಾಂಪಲ್. 5 divides 5. ಹೌದಾ? ಯಾಕೆ? ಬಿಕಾಸ್ Remainder 0. ನಮ್ ಡಿವಿಷನ್ ಅಲ್ಗಾರಿದಮ್ ಪ್ರಕಾರ ಹೇಳೋದಾದ್ರೆ 5 ಕ್ಯಾನ್ ಬಿ ರಿಟನ್ ಆಸ್ 5 is equals to 5 5 into 1. 5 into some integer. plus ಓಕೆ, ಸೊ 5 divides 5. ಇದೇ ತರದ ಮತ್ತೊಂದು ಎಕ್ಸಾಂಪಲ್. ಮತ್ತೆ ಸೇಮ್ ನಂಬರ್ ಹೇಳ್ಬೇಡಿ. ತುಂಬಾ ಈಸಿಯಾಗಿ ಯಾವ ನಂಬರ್ನ ತಗೊಂಡ್ರು ಕೂಡ ಅದೇ ನಂಬರ್ ಬರೆದ್ರೆ ಡಿವಿಸಿಬಲ್ ಆಗೇ ಆಗತ್ತೆ ಅಲ್ವಾ? ಹಾಗೆ ಆಗತ್ತಾ? 2 divide 4. 2 Okay. divides 6. 2 divides 4, 2 divides 6. ಎರಡಲ್ಲಿ 1 ಬರಿತೀನಿ. 2 divides 4 ಬರೆಯೋಣ ಸದ್ಯಕ್ಕೆ. 2 divides 4 ಆಗತ್ತಾ? ಅಥವಾ 2 divides 4 ಬೇಡ, ಒಂದು ನಿಮಿಷ. ಸೇಮ್ ಟು ಸೇಮ್ ನಂಬರ್ಸ್ ಬಂದ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. 2 divides 6 ಬರಿತೀನಿ. ಯಾಕೆ 2 divides 6? ಬಿಕಾಸ್ ಐ ಕ್ಯಾನ್ ರೈಟ್ 6 ಆಸ್ Integer 2 ನೇ ಬರುತ್ತೆ. ಅದೇ 2 into 3. 2 into some integer. ಓಕೆ, ಈ ಇಂಟೀಜರ್, ಈ ನಂಬರ್ ಏನ್ ಬರಿತೀವಿ, ನಂಬರ್ ಏನು ಅನ್ನೋದಲ್ಲ ನಮ್ಗೆ ಮುಖ್ಯ, ಅದು ಇಂಟೀಜರ್ ಅಲ್ವಾ ಅನ್ನೋದಷ್ಟೇ ಮುಖ್ಯ. ಓಕೆನಾ? ಅಂಡ್ ಆಫ್ ಕೋರ್ಸ್ ದಟ್ ಈಸ್ ನಥಿಂಗ್ ಬಟ್ ದ ಕೋಶೆಂಟ್ ಆಸ್ ವಿ ಆಲ್ ನೋ. ಕರೆಕ್ಟಾ? Yes, sir. ಇದೇ ತರ ಕ್ವಿಕ್ ಆಗಿ Yes, sir. ಸೇ 48 divides 6 ಅಂತ ಬರಿಬೋದಾ? Yes, sir. 48 divides 6. Yes, sir. Yes sir? Yes, sir. ಅಲ್ಲ, Alva. ಅಲ್ಲ. ಯಾಕೆ? No, sir. No. ಏನಾಗದು? Integer 48 divides 6 ಅಲ್ಲ, 6 48 divides 6 divides 48. ನಾನ್ ಬೇಕಂತ ಈ ಉಲ್ಟಾ ರೀತಿಯಲ್ಲಿ ಬರ್ದೆ. ಯಾಕೆ ಅಂದ್ರೆ ಯೂಶಲಿ 48 ಬರ್ದು ಈ ಸಿಂಬಲ್ ಬರ್ದು 6 ಅಂತ ಬರ್ದಿದೀನಿ ಅಂದ್ರೆ ಏನ್ ಅನ್ಸ್ಬಿಡುತ್ತೆ, 48 ಡಿವೈಡೆಡ್ ಬೈ 6 ಮಾಡ್ತೀವಿ ಅಂತ ಅನ್ಸತ್ತೆ. ಬಟ್ ಇದೆಲ್ಲ ನಾವು ಮಾಡ್ತಿರೋದು ಏನ್ ಮಾಡ್ತಿರೋದು, ನಾವು 6 ನ 48 ಇಂದ ಡಿವೈಡ್ ಮಾಡ್ಬೇಕು. by 48. ಈ ತರ ಬರೆಯಕ್ ಹೋದ್ರೆ ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ 48 does not divide 6. Instead 6 divides 48. Okay na? 48. Because Yes, 48 can be written as 6 into an integer. 8. Okay na? Yes, sir. Fine. Now ಈಗ 48 does not divide 6 ಅಂತ ಬರೋದ್ನಲ್ಲ ಇಲ್ಲಿ ನಾನು. ಯಾಕೆ does not divide 6? ಯಾಕೆ 48 in fact does not ಅನ್ನೋ ಸಿಂಬಲ್ ಕೂಡ ಇದೆ. ಹೇಗೆ ಡಿವೈಡ್ 6 ಸಿಂಬಲ್ ಇದೆಯೋ, ಡಿವೈಡ್ಸ್ ಹೇಗೆ ಬರಿತೀವಿ, ಒಂದು ಸ್ಟ್ರೈಟ್ ಲೈನ್ ಬರಿತೀವಲ್ವಾ, ಡಸ್ ನಾಟ್ ಅಂತ ಹೇಳ್ಬೇಕಾದ್ರೆ ಅದೇ ಸ್ಟ್ರೈಟ್ ಲೈನ್ ಬರೆದು ಒಂದು ನಾಟ್ ಸಿಂಬಲ್ ಉಪಯೋಗಿಸ್ಬೇಕು. ಈ ನಾಟ್ ಸಿಂಬಲ್ ಹೇಗೆ ಅಂದ್ರೆ ಈಕ್ವಲ್ಸ್ ಬರೆದು ಒಂದು ನಾಟ್ ಸಿಂಬಲ್ ಉಪಯೋಗಿಸ್ತೀವಲ್ಲ, ನಾಟ್ ಈಕ್ವಲ್ ಅಂತ, ಆ ತರ ನಾಟ್ ಅಂತ ಹೇಳಿದ್ರು ಇಲ್ಲಿ. ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಲ್ಲ ಬೈ ದ ವೇ. ಸೊ ಯಾಕೆ 48 ಡಸ್ ನಾಟ್ ಡಿವೈಡ್ 6? ಯಾಕೆ? I cannot write 6 as 48 Not equal to 48 into some integer. ಸೊ ಆತರ ಬರೋದಿಲ್ಲ ಯಾವ ಇಂಟೀಜರ್ ಕೂಡ. 48 ಗೆ ಏನೇ ಮಲ್ಟಿಪ್ಲೈ ಮಾಡಿದ್ರು ಇಂಟೀಜರ್ 6 ಬರಕ್ ಸಾಧ್ಯನಾ? No, sir.
ಚಾನ್ಸ್ ಇಲ್ಲ. ಸೊ 48 does not divide 6. sir. ಓಕೆನಾ? ಎಲ್ರಿಗೂ ಅರ್ಥ Yes, ಆಯ್ತಾ? sir. Yes, sir. ಓಕೆ, ಕ್ವಿಕ್ ಆಗಿ ಮತ್ತೊಂದು ಎಕ್ಸಾಂಪಲ್. ಓಕೆ, ದಿಸ್ ಇಸ್ ಐ ಥಿಂಕ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. 3 ಇನ್ಫ್ಯಾಕ್ಟ್ ಆ ಎಕ್ಸಾಂಪಲ್ ಮುಂಚೆ ಈ ಎಕ್ಸಾಂಪಲ್ ಫಸ್ಟ್ ಡಿಸ್ಕಸ್ ಮಾಡಬೇಡ. 3 divides 1, ಹೌದಾ? ಕ್ವಿಕ್ ಆಗಿ ಹೇಳ್ಬೇಕು ನನ್ಗೀಗ ಎಲ್ಲರೂ. 3 divides 1 ಆಗತ್ತಾ? No, sir. ಆಗಲ್ಲ. ಯಾಕಂದ್ರೆ 3 cannot divide 1. In fact, 1 divides Divide 3. 3. 1 divides 3. ಓಕೆನಾ? ಯಾಕೆ 1 divides 3? ಮತ್ತೆ ಅದೇ ಕಾರಣ, because I can write 3 as 1 into some integer. Which integer? 3 itself. ಓಕೆನಾ? ಓಕೆ. Yes, sir. -5 divides 35. ಆಗತ್ತಾ? ಯಾಕೆ? Yes, Because sir. 35 can be written as -5 into 5. -5 into 7. -7. Minus 7. -7 ಬರೀಬೋದಾ? ತೊಂದ್ರೆ ಇಲ್ವಾ? No, sir. ಬರೀಬೋದಾ ಇಲ್ವಾ? ಬರಿಬಹುದು. ಯಾಕೆ? 35 ಬರ್ಬೇಕು. ಅಲ್ಲ, ಕರೆಕ್ಟ್. ಬಟ್ ಇಲ್ಲಿ -7 ತಗೋಬೋದಾ? ಅದು ಇಂಟೀಜರ್ -7. Yes, sir. ಓಕೆ, ಸೊ ಬೇಸಿಕಲಿ ಇಂಟೀಜರ್ ಅಂದ್ರೆ ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಓಕೆನಾ? ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ, ನಮ್ಗೆ ನೆಗೆಟಿವ್ ಸೈನ್ ಇದ್ರೆ ಡಿವಿಸಿಬಲ್ ಅಂತ ಹೇಳ್ಬೇಕಾದಾಗ ಆ ಸೈನ್ ನಮಗೆ ಮುಖ್ಯ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ -5 ಮತ್ತೆ 35 ಕೊಟ್ಟಿದಾಗ ನೀವು ಮೈನಸ್ ಇಗ್ನೋರ್ ಮಾಡಿ 5 35 ಡಿವೈಡ್ ಮಾಡ್ತಾ ನೋಡಿದ್ರೆ ಸಾಕು. 5 35 ಡಿವೈಡ್ ಮಾಡಿದ್ರೆ -5 ಕೂಡ 35 ಡಿವೈಡ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? Yes, sir. ಓಕೆ. Yes, ಅರ್ಥ sir. ಆಗದೆ ಇರೋರ್ಗೆ ಅಥವಾ ಅರ್ಥ ಆಗಿರೋರ್ಗೂ ಕೂಡ A divides B ಆದ್ರೆ -A ಹೇಳಿ, ಆಲ್ಸೋ ಡಿವೈಡ್ಸ್ B. ಹಾಗೆ A divides -B. ಅರ್ಥ ಆಗ್ತಿದ್ಯಾ? Yes, sir. ಸೊ ನನಗೆ ಈ ಮೈನಸ್ ಸೈನ್ ಇದೆಯಾ ಇಲ್ವಾ ಅಂತ ನಂಗೆ ಮುಖ್ಯ ಆಗೋದಿಲ್ಲ. ಡಿವೈಡ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮೈನಸ್ ಸೈನ್ ಇಗ್ನೋರ್ ಮಾಡಿ ಡಿವೈಡ್ ಆಗತ್ತಾ ಅಂತ ನೋಡಿದ್ರೆ ಸಾಕಾಗತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ ಈ ವಿಷಯ? Yes, sir. ಓಕೆ. ಇನ್ನೊಂದು ವಿಷಯ, ಅಫ್ಕೋರ್ಸ್ ಇನ್ನೊಂದು ವಿಷಯ ಅನ್ನೋದಕ್ಕಿಂತ ಇನ್ನೊಂದು ರೀತಿಯಲ್ಲಿ ಇಂಟರ್ಪ್ರೇಟ್ ಮಾಡೋದು. ಈ ಇಂಟರ್ಪ್ರಿಟೇಷನ್ ನನಗೆ ಇನ್ನ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈ ಡಿವಿಷನ್ ಅನ್ನೋದು ಇದೆಯಲ್ಲ, ಇಟ್ ಇಸ್ ಈಕ್ವಿವೆಲೆಂಟ್ ಟು ಡಿವೈಡಿಂಗ್ ಸಮ್ ಎಂಟಿಟಿ ಅಮಾಂಗ್ ಸರ್ಟನ್ ನಂಬರ್ ಆಫ್ ಪೀಪಲ್. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ, ಯಾವ್ದೋ ಒಂದು ವಸ್ತುನ ಹಂಚೋ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೋಬಹುದು ಡಿವಿಷನ್ ಅನ್ನ. ಫಾರ್ ಎಕ್ಸಾಂಪಲ್, say I have 20 chocolates. Can I share these 20 chocolates among 4 people without breaking chocolates and equal ಆಗಿ ಹಂಚೋಕ್ ಸಾಧ್ಯನಾ? Can I share these 20 chocolates among 4 people so that each one of them gets the share equally and we are not breaking the chocolates? ಸಾಧ್ಯ ಇದೆಯಾ? Yes, sir. 20 ಚಾಕ್ಲೇಟ್ಗಳನ್ನ 4 ಜನಕ್ಕೆ ಹಂಚಬೇಕು, ಸಮನಾಗಿ ಹಂಚಬೇಕು. ಚಾಕ್ಲೇಟ್ಗಳು ಮುರಿಬಾರ್ದು. ಸಾಧ್ಯ ಇದೆ ಅಲ್ವಾ? ಹೇಗೆ ಹಂಚೋದು? 5 5 ಚಾಕ್ಲೇಟ್ಸ್ ಬರುತ್ತೆ. ಸೇಮ್ ಲಾಜಿಕ್ ಆಗತ್ತಾ ಇಲ್ಲಿ? ಅದಕ್ಕೆ ಅದೇ ಅರ್ಥ ಬರುತ್ತಾ? ಇಸ್ ಇಟ್ ಈಕ್ವಿವೆಲೆಂಟ್ ಟು ಸೇಯಿಂಗ್ ದಟ್ 4 divides 20? ಆಗತ್ತಾ? Yes, sir. ಬಿಕಾಸ್ 20 is 4 into 5 and 4 into 5 ಅಂತ ಬರೀತಿದೀವಿ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ 5 ಚಾಕ್ಲೇಟ್ಸ್ ಹಂಚ್ತಾ ಇದೀವಿ ಅಂತ ಈಕ್ವಲ್ ಆಗಿ ಹಂಚಬೇಕು. ಅದು ತುಂಬಾನೇ ಮುಖ್ಯ ನಮ್ಗೆ. ಸುಮ್ನೆ ಅನ್ಈಕ್ವಲ್ ಆಗಿ ಹಂಚೋದಕ್ಕೆ ಹೋದ್ರೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಸೊ ಇಟ್ ಈಸ್ ಈಕ್ವಿವೆಲೆಂಟ್ ಟು ಡಿವೈಡಿಂಗ್ ಅ ಸರ್ಟನ್ ಎಂಟಿಟಿ ಅಮಾಂಗ್ ಅ ಸರ್ಟನ್ ನಂಬರ್ ಆಫ್ ಪೀಪಲ್ ಈಕ್ವಲಿ. ಓಕೆನಾ? ಈ ಲಾಜಿಕ್ ಅರ್ಥ ಆಯ್ತಾ ಎಲ್ಲಾರ್ಗು? Yes, sir. ಈ ಲಾಜಿಕ್ ಪ್ರಕಾರ ಕ್ಯಾನ್ ಸಮ್ಮನ್ ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದಿಸ್ 1 dividing 3? One divides 3 ಯಾಕೆ? ಇದೇ ಚಾಕ್ಲೇಟ್ಸ್ ಎಕ್ಸಾಂಪಲ್ ಪ್ರಕಾರ. ಕ್ವಿಕ್ ಆಗಿ
4 divides 20 ಅಂದ್ರೆ ಏನು? Distributing 20 chocolates among 4 people. ಅದೇ ತರ 1 divides 3 ಅಂತ ಅರ್ಥ ಮಾಡ್ಕೋಬಹುದು. 3 chocolates. 3 ಚಾಕ್ಲೇಟ್ಸ್ ಒಬ್ರಿಗೆ 3 ಚಾಕ್ಲೇಟ್ ಗಳನ್ನ ಒಬ್ಬರಿಗೆ ಈಕ್ವಲ್ ಆಗಿ ಹಂಚಬಹುದಾ? Yes, sir. ಕೊಡು. ಹೇಗೆ? ಒಬ್ರೇ ಇರೋದು. ಸೊ 3 ಚಾಕ್ಲೇಟ್ಸ್ ಇದೆ, ಹೆಂಗ್ ಹಂಚೋದು? 3 ಚಾಕ್ಲೇಟ್ ಒಬ್ಬರಿಗೆ ಕೊಡು. 3 ಚಾಕ್ಲೇಟ್ ಅನ್ನು ಒಬ್ಬರಿಗೆ ಕೊಟ್ಬಿಡೋದು, ಮುಗಿದೋಯ್ತು ಕೆಲಸ ಅಲ್ವಾ? ಅರ್ಥ ಆಯ್ತಾ? Yes, sir. ಓಕೆ, ಅರ್ಥ ಆಗಿದ್ರೆ ಇದೇ ರೀತಿಯಲ್ಲಿ ಕ್ಯಾನ್ ಐ ಸೇ ದಟ್ 1 divides 29? Yes, sir. Yes, sir. ಯಾಕೆ? ಒಬ್ರಿಗೆ 99 ಚಾಕ್ಲೇಟ್ ಹಂಚಬೇಕು, ಹೇಗೆ ಹಂಚೋದು? ಅಷ್ಟನ್ನು ಒಬ್ಬರಿಗೆ ಕೊಟ್ಬಿಡೋದು. ಒಬ್ರಿಗೆ ಕೊಡೋದು. Okay. ಇದೇ ರೀತಿಯಲ್ಲಿ ಒಬ್ಬರಿಗೆ 99 ಚಾಕ್ಲೇಟ್ಸ್ ಹಂಚಬೇಕು. ಸೊ ಇಟ್ ಇಸ್ ಲೈಕ್ ಗಿವಿಂಗ್ ಆಲ್ ಆಫ್ ದೆಮ್ ಟು ದ ಸೇಮ್ ಪರ್ಸನ್. ಈಗ ಹೌ ಅಬೌಟ್ ದಿಸ್ 1 divides -100? ಹೌದಾ? ಹೇಗೆ? ಕೊಡದೇ ಇರೋದಾ ಮೈನಸ್ ಅಂದ್ರೆ? ಆಕ್ಚುಲಿ ಕೊಡೋದು ಅನ್ನೋದನ್ನ ಪಾಸಿಟಿವ್ ಅಂತ ತಗೊಂಡ್ರೆ, ತಗೊಳ್ಳೋದು ಅನ್ನೋದನ್ನ ನೆಗೆಟಿವ್ ಆಗಿ ತಗೋಬಹುದು. ಬಟ್ ಆತರ ಇಂಟರ್ಪ್ರೇಟ್ ಮಾಡಕ್ ಹೋದ್ರೆ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು. ಸೊ ನಾ ಏನ್ ಹೇಳ್ತೀನಿ ಗೊತ್ತಾ, ಮೈನಸ್ ಸೈನ್ ಇದ್ರೆ ಅದನ್ನ ಇಗ್ನೋರ್ ಮಾಡ್ಬಿಡಿ. ನಾನು ನಿಮ್ಗೆ ಹೇಳಿದ್ನಲ್ಲ ಆಗ್ಲೇ ಲಾಜಿಕ್, ಓಕೆನಾ? ಸೊ ನೆಗೆಟಿವ್ ಬಿಟ್ಟು ಇಂಟರ್ಪ್ರೇಟ್ ಮಾಡಿ. ಸೊ 1 divides 100 ಆಗತ್ತಾ? 1 divides 100 ಆದ್ಮೇಲೆ 1 divides -100 ಕೂಡ, ಓಕೆನಾ? ಓಕೆ, ಈಗ ವೆರಿ ಇಂಪಾರ್ಟೆಂಟ್, ದಿಸ್ ಒನ್ ಇಸ್ ಪೇ ಅಟೆನ್ಷನ್. 1 divides 0 ಆಗತ್ತಾ? ಫಸ್ಟ್ ಮ್ಯಾಥಮೆಟಿಕಲ್ ಭಾಷೆಯಲ್ಲಿ ಹೇಳಿ, ನಮ್ಮ ಡೆಫಿನಿಷನ್ ಪ್ರಕಾರ. 0/1. ಅಲ್ಲ ನಾನು ಕೇಳ್ತಿರೋದು ನಮ್ ಡಿವಿಸಿಬಿಲಿಟಿ ಡೆಫಿನಿಷನ್ ಏನಪ್ಪಾ? If B is divisible by A, if B can be written as A into Q. 0 Very good. 1 into 1 into some integer 0. ಬರಿಬೋದಲ್ವಾ? Yes. This is valid. Do you agree with me? Yes, sir. Okay. ಈಗ ಇದನ್ನ ಚಾಕ್ಲೇಟ್ಸ್ ಎಕ್ಸಾಂಪಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. Chocolates. ಚಾಕ್ಲೇಟ್ಸ್ ನನ್ನ ಹತ್ರ ಒಂದು ಚಾಕ್ಲೇಟ್ ಇಲ್ಲ, ಅದನ್ನ ಒಬ್ಬರಿಗೆ ಹೆಂಗ್ ಹಂಚೋದು ಈಕ್ವಲ್ ಆಗಿ? ಅವ್ರಿಗೆ ಏನು ಕೊಡದೇ ಇರೋದು, ಓಕೆನಾ? ಅವ್ರಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ಅದನ್ನ ಈಕ್ವಲ್ ಆಗಿ ಹಂಚಿದಂಗೆ ಆಗತ್ತೆ. ಐ ಆಮ್ ಗಿವಿಂಗ್ 0 ಚಾಕ್ಲೇಟ್ಸ್. ಏನು ಕೊಡೋದಿಲ್ಲ ಅನ್ನೋದಕ್ಕಿಂತ ಇಂಗ್ಲಿಷ್ ಅಲ್ಲಿ ಹೇಳಕ್ ಚೆನ್ನಾಗಿರುತ್ತೆ, ಐ ಆಮ್ ಗಿವಿಂಗ್ 0 ಚಾಕ್ಲೇಟ್ಸ್. ಕೊಡ್ಬೋದಲ್ವಾ? ಅರ್ಥ ಆಯ್ತಾ ಎಲ್ಲಾರ್ಗುನು? ಈ ಪಾಯಿಂಟ್ ನಂಗೆ ತುಂಬಾನೇ ಮುಖ್ಯ. ಇದರಿಂದ ನಾನು ಮುಂದಕ್ಕೆ ಇನ್ನ ಹಲವಾರು ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕು, ಅದಕ್ಕೆ ಕೇಳ್ತಿದ್ದೀನಿ. ಆಗತ್ತಲ್ವಾ? Yes, sir. ಓಕೆ, ಕ್ವಿಕ್ ಆಗಿ ಇದೇ ರೀತಿಯಲ್ಲಿ ಕ್ಯಾನ್ ಐ ಸೇ ದಟ್ 2 divides 0? Yes, sir. Yes, sir. Yes, sir. No, sir. ಓಕೆ, ನಮ್ಮ ಡೆಫಿನಿಷನ್ ಪ್ರಕಾರ 0 equals 2 into 0. 2 into 0. ಸ್ಟಿಕ್ ಟು ದ ಡೆಫಿನಿಷನ್. ನಿಮ್ ಕನ್ಫ್ಯೂಷನ್ ಇದ್ರೆ ಸೊ ಬರೆಯಕ್ ಸಾಧ್ಯ. ಸೊ ನಮ್ಮ ಚಾಕ್ಲೇಟ್ ಎಕ್ಸಾಂಪಲ್ ಪ್ರಕಾರ 0 chocolates ಇದೆ, ಇಬ್ಬರಿದ್ದಾರೆ. ನನ್ನ ಹತ್ರ ಒಂದು ಚಾಕ್ಲೇಟ್ ಇಲ್ಲ, ಇಬ್ಬರಿದ್ದಾರೆ. ಹೆಂಗ್ ಈಕ್ವಲ್ ಆಗಿ ಹಂಚೋದು? ಇಬ್ಬರಿಗೆ ಹಂಚಕ್ ಸಾಧ್ಯನಾ? ಇಬ್ಬರಿಗೂ ಕೊಡದೇ ಇರೋದು. ಇಬ್ಬರಿಗೂ ಕೊಡದೇ ಇರ್ತೀನಿ. ಅವಾಗ ಇಬ್ಬರ ಹತ್ರ ಎಷ್ಟು ಚಾಕ್ಲೇಟ್ಸ್ ಇರುತ್ತೆ? 0 chocolates. ಆಯ್ತಲ್ಲ? Yes, sir. ಅರ್ಥ ಆಯ್ತಾ? Yes, sir. ಎಲ್ರು ಇದ್ದೀರಾ ಕ್ಲಾಸ್ ಅಲ್ಲಿ? Yes, sir. ಓಕೆ, ಸರಿ. ಇದು ಲಾಜಿಕ್ ಅರ್ಥ ಆಯ್ತಾ? 2 divides 0 Yes, sir. ಅನ್ನೋದು. ಈಗ ಇದೇ ರೀತಿಯಲ್ಲಿ ಕ್ಯಾನ್ ಐ ಸೇ ದಟ್ 100 divides 0? Yes, sir. ಸೇಮ್ ಲಾಜಿಕ್ ಅಲ್ವಾ? ನನ್ನ ಹತ್ರ ಒಂದು ಚಾಕ್ಲೇಟ್ ಇಲ್ಲ, 100 ಜನಕ್ಕೂ ಚಾಕ್ಲೇಟ್ ಹಂಚದೇ ಇದ್ರೆ ಮುಗ್ದೋಯ್ತು. ಎಲ್ಲರ ಹತ್ರ ಈಕ್ವಲ್ ನಂಬರ್ ಆಫ್ ಚಾಕ್ಲೇಟ್ಸ್ ಇರುತ್ತೆ, ಓಕೆನಾ? ಸೊ 100 divides 0. ಆಫ್ ಕೋರ್ಸ್ ಅಷ್ಟು ಹೇಳಿದ್ಮೇಲೆ ಐ ಕ್ಯಾನ್ ಆಲ್ಸೋ ಸೇ ದಟ್, ಹೇಳಿ, 100 divides 0. -100 also divides 0. Okay? Yes, sir. Okay. From all these things, I can infer 2 or 3 different things. Okay? General ಆಗಿ ನೋಡಿ, ಇದನ್ನ ಹೇಳ್ತಿದ್ದೀನಿ ಈಗ. Can I now say that
1 divides a, where a is any integer. Yes, a ಅನ್ನೋದು ಯಾವುದೇ ಇಂಟೀಜರ್ ಆಗಿರ್ಲಿ 1 divides a ಹಾಗೆ ಆಗತ್ತಾ? Yes, sir. Yes, Yes, sir. sir. Yes, sir. ಎಲ್ಲರೂ yes, sir? Yes, sir. All yeses? Yes, sir. Yes, sir. Okay, Yes, 1 yes, divides a. ಅಗೇನ್ ಇಲ್ಲಿ ಏನದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, ಇಂಟೀಜರ್ 0 ಕೂಡ ಆಗಿರ್ಬೋದು. ಕರೆಕ್ಟಾ? Yes, Yes, sir. ಯಾತಕ್ಕೆ ಇದನ್ನ ನಮ್ಮ ಡೆಫಿನಿಷನ್ ಪ್ರಕಾರ ಹೆಂಗೆ ಹೇಳುದು? ಬಿಕಾಸ್ ಐ ಕ್ಯಾನ್ ರೈಟ್ A non-zero. ಅಲ್ಲ ನಮ್ಮ ಡೆಫಿನಿಷನ್ ಪ್ರಕಾರ ಐ ಕ್ಯಾನ್ ರೈಟ್ a as 1 into any integer. 1 into some any integer ಅಲ್ಲ ಪಾವ್, some integer. Some integer. 1 into any. ಹಾ ಏನೇ ಬರಿಬೇಕಲ್ಲಿ, ಎನಿ ಅಂತ ಹೇಳ್ಬಾರ್ದಲ್ಲಿ. ಎನಿ ಅಂದ್ರೆ ಅರ್ಥ ಏನಪ್ಪಾ? ಯಾವ್ದಾದ್ರು ಅಂತ. ಸಮ್ ಅಂದ್ರೆ ಯಾವ್ದೊಂದು ಪರ್ಟಿಕ್ಯುಲರ್ ಅಂತ. ಓಕೆನಾ? ಸೊ ಎನಿ ಅಂತ ಎಲ್ಲ ಹೇಳೋ ಹಾಗಿಲ್ಲ ಇಲ್ಲಿ, ಏನದು? ಏನೇ ಬರಿಬೇಕು ನಾವಿಲ್ಲಿ. ಕರೆಕ್ಟಾ? ಏನೋ Yes, sir. ಓಕೆ, ಇದೊಂದು ರಿಸಲ್ಟ್. ಹಾ, ನೆಕ್ಸ್ಟ್ ಇನ್ನೊಂದು ರಿಸಲ್ಟ್. ಈಗ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ರಿಸಲ್ಟ್ 36. ಜನರಲ್ Four ಆಗಿ one the guy. A divided a divides 0. 0. ಕರೆಕ್ಟಾ? Yes, sir. ಬಟ್ ಇಲ್ಲಿ ಇದನ್ನ ಹೇಳುವಾಗ ನಾವು ಸ್ಪೆಸಿಫಿಕಲಿ a is 0. ನಾಟ್ ಈಕ್ವಲ್ ಟು 0 ಅಂತ ಹೇಳ್ಬೇಕು. ಅಂದ್ರೆ ಯಾವ್ದ್ರಿಂದ ಡಿವೈಡ್ ಮಾಡ್ತಿದೀವೋ ಅದು 0 ಆಗಿರಬಾರ್ದು ಅಂತ ಹೇಳ್ಬೇಕು. ಕರೆಕ್ಟಾ? ಡಿನಾಮಿನೇಟರ್ 0 ಆಗ್ಬೋದಾ? No, sir. ಅದಕ್ಕೋಸ್ಕರ ನಾನು ಇಲ್ಲಿ a ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದೀನಿ. ಓಕೆನಾ? Yes, sir. ಇದು ನಮ್ಮ ನೆಕ್ಸ್ಟ್ ಅಬ್ಸರ್ವೇಷನ್. ಮತ್ತೊಂದು ಅಬ್ಸರ್ವೇಷನ್, ಇದನ್ನ ನಾವು ಶುರುನಲ್ಲೇ ನಮ್ಮ ಡಿಸ್ಕಷನ್ ಅಲ್ಲಿ ಒಬ್ರು ಎಕ್ಸಾಂಪಲ್ ಕೊಟ್ರಿ, 5 divides 5 ಅಂತ. 5 divides 5 ಅಂತ ಹೇಳಿದ್ರಲ್ಲ, ಅದೇ ತರ ಕ್ಯಾನ್ ಐ ಸೇ ದಟ್ ಎನಿ a divides Divide A. itself? A. ಹೌದಾ? A belongs to integer. ಬಟ್ ಇಲ್ಲಿ ಮತ್ತೆ ನಾ ಏನ್ ಹೇಳ್ಬೇಕು? a is A belongs to ನಾಟ್ ಈಕ್ವಲ್ ಟು 0 ಅಂತ not ಹೇಳ್ಬೇಕು. zero. a belonging to z. ಸರಿನಾ? ಇದು ಮೂರು Yes, sir. ನಮ್ಗೆ ತುಂಬಾ ಮುಖ್ಯವಾಗಿರುವಂತ ವಿಷಯಗಳು. ಓಕೆ, ಎಲ್ರಿಗೂ ಅರ್ಥ ಆಯ್ತಾ ಈ ಪಾಯಿಂಟ್ಸ್? ಇದು ಮೂರುನು ಇದನ್ನ ನಾವು ಜನರಲ್ ಆಗಿ ಕೂಡ ಡಿಸ್ಕಸ್ ಮಾಡ್ತೀವಿ ಮತ್ತೆ ಮುಂದಕ್ಕೆ, ಬಟ್ ಇದು ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಿದ್ದೀನಿ. ಓಕೆನಾ? Yes, sir. ಓಕೆ, Yes, ಈಗ sir. ನೆಕ್ಸ್ಟ್ ಈಕ್ವಲಿ ಇಂಪಾರ್ಟೆಂಟ್ ನೋಡೋಣ, ಇದನ್ನ ಹೇಗೆ ಹೇಳ್ತೀರಾ ಅಂತ. ಏನ್ ಹೇಳ್ತೀರಾ ಅಂತ? 0 divides 1. ಹೌದಾ? No, sir. No, sir. No, sir. ನೋನಾ? Yes, ಸಪೋಸ್ sir. ಆಗತ್ತೆ ಅಂತ ಇಟ್ಕೊಳ್ಳಿ, ಆಗ್ಬೇಕಾದ್ರೆ ಏನಾಗ್ಬೇಕಿತ್ತು? 1 If should we- be written as 1 equal 0 into some integer ಅಂತ ಬರೀಬೇಕಿತ್ತು. Can I write 1 as 0 into some integer? No, sir. No, sir. ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ 1 does not divide 0. Sorry, 0 does not divide 1. ಓಕೆನಾ? ಇನ್ಫ್ಯಾಕ್ಟ್ ನಮ್ಗೆ ಶುರುವಿಂದ ಒಂದ್ ಕಾಲದನ್ನು ಹೇಳ್ತಾ ಬರ್ತಿದ್ರಲ್ಲ, 0 ಡಿನಾಮಿನೇಟರ್ ತಗೋಬೇಡಿ ಅಂತ. ಯಾತಕ್ಕೆ ಅಂದ್ರೆ ಇದೇ ಕಾರಣಕ್ಕೆ. ಓಕೆನಾ? ಇದೇ ತರ can I say that 0 divides 2? No, sir. 0 No, sir. does not divide 2. Generally, ಇನ್ಫ್ಯಾಕ್ಟ್ ಇದನ್ನ ನಮ್ಮ ಚಾಕ್ಲೇಟ್ ಎಕ್ಸಾಂಪಲ್ ಹೇಳಕ್ ಸಾಧ್ಯನಾ? 0 does not divide 2 ಅನ್ನೋದನ್ನ. ಏನು? 2 chocolate. ಯಾರು ಇಲ್ಲ. 0 does not chocolates divide ಇದೆ, 2. ಯಾರು- 2 ಚಾಕ್ಲೇಟ್ ಇದೆ, ಯಾರು ಇಲ್ಲ, ಹಂಚಕ್ ಸಾಧ್ಯನಾ? No, sir. No, No, sir. 2 ಚಾಕ್ಲೇಟ್ ಇದೆ, ಯಾರು ಇಲ್ಲನಾ? ಅಥವಾ 0 ಚಾಕ್ಲೇಟ್ ಇದೆ, ಇಬ್ರಿದಾರೆ ಏನಾ? ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ? Okay. ಯಾರು ಇಲ್ಲ. 2 ಚಾಕ್ಲೇಟ್ ಇದೆ, ಯಾರು ಇಲ್ಲ ಅಂದ್ರೆ ಹಂಚಕ್ ಸಾಧ್ಯನಾ? No, sir. ಸಾಧ್ಯನೇ ಇಲ್ಲ.
ಓಕೆನಾ? ಸೊ ಜನರಲ್ ಆಗಿ ಹೇಳಿ ಇದೇ ತರ 0 Divides A. ಡಿವೈಡ್ ಸಿ ಆಗತ್ತಾ? Does not. Does not divide A. For all A A belongs to N. belongs to Z. Of course 0 divide 0 ಆಗತ್ತಾ? No, sir. No, sir. ಆಗಲ್ಲ ಅಲ್ವಾ? ಸೊ ಒಟ್ಟು 0 ಅನ್ನೋದು ಡಿನಾಮಿನೇಟರ್ ಬರಲೇಬಾರ್ದು. ಓಕೆನಾ? ಸೊ 0 ಡಿನಾಮಿನೇಟರ್ ಬಂತು ಅಂದ್ರೆ ಕೆಲಸ ಕೆಡ್ತು ಅಂತ ಅರ್ಥ. ಎಲ್ರಿಗೂ ಅರ್ಥ ಆಯ್ತಾ? Yes, sir. Yes, sure. All yeses? Yes, sir. Yes, sir. Yes, sir. ಓಕೆ, ಗೊತ್ತಾಗಿದ್ರೆ ಈಗ ಇನ್ಫ್ಯಾಕ್ಟ್ ನಮ್ಮ ಹೆಡಿಂಗ್ ನಿಮ್ಗೆ ನೆನಪಿದ್ರೆ GCD ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಅದಕ್ಕೂ ಮುಂಚೆ ಈ ಡಿವಿಸಿಬಲ್ ಅನ್ನೋ ಪದ ಇದೆಯಲ್ಲ, ಇದಕ್ಕೆ ಈಕ್ವಿವೆಲೆಂಟ್ ಆಗಿ ಇನ್ನ ಬೇರೆ ತುಂಬಾ ಕಾಮನ್ ಆಗಿ ಉಪಯೋಗಿಸುವಂತ ಪದಗಳಿವೆ. ಅದ್ರ ಬಗ್ಗೆ ಒಂದು ನೋಟ್ ಕೊಟ್ಟು ನಂತರ ನಮ್ಮ ಮುಂದಿನ ಚರ್ಚೆ ಮಾಡೋಣ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ is in terms of something called a note. The note says the following statements are equivalent. ಏನು, ನಾನು ನಿಮ್ಗೆ ಒಟ್ಟು 6 ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ. ಓಕೆ, ಈ 6 ಸ್ಟೇಟ್ಮೆಂಟ್ಸ್ ಈಕ್ವಿವೆಲೆಂಟ್ ಅಂತ ಹೇಳ್ತೀನಿ. ಈಕ್ವಿವೆಲೆಂಟ್ ಅಂದ್ರೆ ಅರ್ಥ ಏನು? ಎಲ್ಲಾದನ್ನು ಒಂದೇ ಅರ್ಥ ಕೊಡುತ್ತವೆ ಅಂತ. ಕ್ಯಾನ್ ಸಮ್ಮನ್ ಎಕ್ಸ್ಪ್ಲೇನ್? ಒಂದೇ ಅರ್ಥ ಕೊಡುತ್ತವಾ ಎಲ್ಲಾದನ್ನು ಅಂತ ನೋಡಿ, ಒಂದೊಂದಾಗಿ ನೋಡಿ. 6 ಸ್ಟೇಟ್ಮೆಂಟ್ಸ್ ಇವೆ, ಒಂದೇ ಸಲ 6 ನೋಡ್ಬೇಡಿ, ತಲೆ ಬಿಡ ಅರ್ಥ ಆಗಲ್ಲ. ಒಂದೊಂದಾಗಿ ಬಿಡಿ ಬಿಡಿಯಾಗಿ ನೋಡಿ ಸ್ಟೇಟ್ಮೆಂಟ್ಸ್ ನ, ಅವಾಗ ನಿಮ್ಗಿನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲಾವುದು ಒಂದೇ ಅರ್ಥ ಕೊಡುತ್ತಾ? ಮೊದಲನೇ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್ ಎರಡು ಒಂದೇ ಅರ್ಥ ಕೊಡುತ್ತಾ? B is divisible by A ಅಂದ್ರೆ ಏನರ್ಥ? What do you mean by saying that B is divisible by A? The remainder is 0 ಅನ್ನೋದು ಅಲ್ವಾ? ಸೊ B is divisible by A ಅನ್ನೋದು A divides B ಅನ್ನೋದು ಎರಡು ಒಂದೇನಾ? Yes, sir. Yes, sir. ಹೌದು. ನೆಕ್ಸ್ಟ್ ಇದು ನೆಕ್ಸ್ಟ್ 3 ಸ್ಟೇಟ್ಮೆಂಟ್ಸ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿವೆ. ಅದೇ 3 ಹೊಸ ಪದಗಳನ್ನು ಉಪಯೋಗಿಸ್ತಿದೀನಿ. ಇನ್ಫ್ಯಾಕ್ಟ್ ಹೊಸದಲ್ಲ, ಇವೆಲ್ಲ ಹಳೇವೆ, ಮತ್ತೆ ಜ್ಞಾಪಸಕ್ಕೆ ಉಪಯೋಗಿಸ್ತಿದೀನಿ. A is a factor of B. ಫ್ಯಾಕ್ಟರ್ ಅನ್ನೋ ಪದ ಕೇಳಿದೀವಿ ಅಲ್ವಾ ನಾವು? Yes. Yes, sir. Someone who can give me an example of a factor of a number? For example, 45 ಗೆ ಅದರ ಫ್ಯಾಕ್ಟರ್ ಹೇಳ್ತೀರಾ? 5. Very good. 5 is a factor. 9 is a factor. 1 is a factor. 8 8 ಆಗಲ್ಲ. ಆಮೇಲೆ 1 ಆಯ್ತು. 0 ಫ್ಯಾಕ್ಟರ್? 0 ಅಲ್ಲ, 0 ಆಗಲ್ಲ. 15 ಆಗುತ್ತೆ. ಆಮೇಲೆ 3 ಆಗತ್ತಾ? 3 ಆಗತ್ತೆ. 45 ಆಗತ್ತಾ? Yes, sir. ಆಗತ್ತೆ. ಇದಿಷ್ಟೇನಾ ಫ್ಯಾಕ್ಟರ್ಸ್? Yes, sir. ಆಕ್ಚುಲಿ ಅಲ್ಲ, ನೀವು ಒಂದು ತುಂಬಾ ಮುಖ್ಯವಾಗಿರೋ ವಿಷಯನೇ ಮರ್ತು ಬಿಟ್ರಿ. ದ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಏನು? ನೆಗೆಟಿವ್. ಸೊ -1 ಆಗ್ಬೋದು, -15 ಆಗ್ಬೋದು, -45 ಆಗ್ಬೋದು, -45. ಇವೆಲ್ಲ ನೆಗೆಟಿವ್ಗಳು ಆಗ್ಬೋದು. ಓಕೆನಾ? ಸೊ ಇದೆಲ್ಲ ಫ್ಯಾಕ್ಟರ್ಸಾ 45 ಗೆ? Yes, sir. ಈಗ can I say that 45 is divisible by each of these numbers? 45 divisible ಆಗತ್ತಾ ಇದೆಲ್ಲ ನಂಬರ್ಗಳಿಂದ? Yes, sir. ನೋಡಿ, ಅದನ್ನೇ ಹೇಳ್ತೀನಿ ನಾನು. B is divisible by A. 45 is divisible by 5 ಅಂತ ಹೇಳ್ಬೋದು, ಅಥವಾ 5 is a factor of 45. 15 is a factor of 45. -45 is a factor of 45. All these are the same. ಓಕೆನಾ? ಅಥವಾ ಇನ್ನು ಉಲ್ಟಾ ಹೇಳಿದ್ರೆ A divides B ಅಂತ ಹೇಳೋದು ಒಂದೇ, A is a factor of B ಅಂತ ಹೇಳೋದು ಒಂದೇ. ಕರೆಕ್ಟಾ? 5 divides 45. 5 is a factor of 45.
ಇನ್ಫ್ಯಾಕ್ಟ್ ಫ್ಯಾಕ್ಟರ್ ಬದಲು ಇನ್ನೊಂದು ಪದನೂ ಇದೆ ಈಕ್ವಿವೆಲೆಂಟ್ ಆಗಿ, ಏನು? ಮಲ್ಟಿಪಲ್ ಅಲ್ಲ, ಡಿವೈಸರ್. ಫ್ಯಾಕ್ಟರ್ ಅಂದ್ರೂ ಒಂದೇ, ಡಿವೈಸರ್ ಅಂದ್ರೂ ಒಂದೇ, ಎರಡು ಈಕ್ವಿವೆಲೆಂಟ್. ಇದು ನಿಮ್ಗೆ ತುಂಬಾ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗುವಂಥದ್ದು. ಓಕೆ, ಸೊ ಫ್ಯಾಕ್ಟರ್ ಅಥವಾ ಡಿವೈಸರ್ ಬೋತ್ ಮೀನ್ ದ ಸೇಮ್. ಫ್ಯಾಕ್ಟರ್ ಅಥವಾ ಡಿವೈಸರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎ ಅನ್ನೋದು ಬಿ ನ ಡಿವೈಡ್ ಮಾಡ್ಬೇಕು. ಮಾಡಿದ್ರೆ ಫ್ಯಾಕ್ಟರ್ ಅಂತ ಕರಿಬಹುದು ಅಥವಾ ಡಿವೈಸರ್ ಅಂತ ಕರಿಬಹುದು. ಓಕೆನಾ? ಓಕೆ, ನೆಕ್ಸ್ಟ್ ಮಲ್ಟಿಪಲ್. ಮಲ್ಟಿಪಲ್ ಅಂತ ಹೇಳುವಾಗ ಉಲ್ಟಾ ಹೇಳ್ತೀವಿ ನೋಡಿ. ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಆದ್ರೆ ಬಿ ಇಸ್ ಎ ಮಲ್ಟಿಪಲ್ ಆಫ್ ಎ ಅಂತ ಹೇಳ್ತೀವಿ. ಅದೇ ಲಾಜಿಕ್ ಇಲ್ಲಿ ಹೇಳ್ಬೋದಾ? 45 ಇಸ್ ಇಟ್ ಎ ಮಲ್ಟಿಪಲ್ ಆಫ್ 5? Yes, sir. ಯಾಕೆ? ವಾಟ್ ಡು ಯು ಮೀನ್ ಬೈ ಮಲ್ಟಿಪಲ್? 45 is a multiple of 5 because 45 can be written as 5 into some integer 9. ಅಂದ್ರೆ 5 ನ ಟೇಬಲ್ ಅಲ್ಲಿ 45 ಬರೆಯಕ್ಕಾಗದ್ರೆ ಅದನ್ನ ಮಲ್ಟಿಪಲ್ ಅಂತ ಕರಿತೀವಿ. ಕರೆಕ್ಟ್ ತಾನೆ? ಮಗ್ಗಿ ಬರೀತಿದ್ರಲ್ಲ, ಆ ಲೆಕ್ಕನ ಹೇಳ್ತಿರೋದು. ಸೊ 45 ನ 5 ನ ಟೇಬಲ್ ಬಂದ್ರೆ 45, ಆಗ ಅದನ್ನ ಮಲ್ಟಿಪಲ್ ಅಂತ ಕರಿತೀವಿ. ಓಕೆನಾ? ಸೊ ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಅಂತ ಹೇಳೋದು ಒಂದೇ, ಬಿ ಇಸ್ ಎ ಮಲ್ಟಿಪಲ್ ಆಫ್ ಬಿ ಅಂತ ಹೇಳೋದು ಒಂದೇ. ಓಕೆನಾ? ಅರ್ಥ ಆಯ್ತಾ? Yes, sir. ಅಂಡ್ ಇದೆಲ್ಲದನ್ನು ಕಾಮನ್ ಆಗಿ ಈ ಸ್ಟೇಟ್ಮೆಂಟ್ ಗೆ ಬರುತ್ತವೆ. ಏನ್ ಈ ಸ್ಟೇಟ್ಮೆಂಟ್? ಕೊನೆ ಸ್ಟೇಟ್ಮೆಂಟ್ ಇದೇ ನಾನು ಹೇಳಿದಂತ ಮೊದಲನೇ ಸ್ಟೇಟ್ಮೆಂಟ್. ಏನು? ದ ರಿಮೈಂಡರ್ ವೆನ್ ಬಿ ಇಸ್ ಡಿವೈಡೆಡ್ ಬೈ ಎ ಇಸ್ 0. ಬಿ ನ ಎ ಇಂದ ಡಿವೈಡ್ ಮಾಡಿದಾಗ ಬರುವಂತ ರಿಮೈಂಡರ್ 0 ಆಗಿರುತ್ತೆ. ಓಕೆನಾ? ಅರ್ಥ ಆಯ್ತಾ ಇದು ಎಲ್ಲಾರ್ಗು? Yes, sir. ಯಾಕೆ ಇಷ್ಟೊಂದು ಸ್ಟೇಟ್ಮೆಂಟ್ಸ್ ಒಟ್ಟಿಗೆ ಹೇಳ್ತೀನಿ ಅಂದ್ರೆ, ಹಲವಾರು ಬುಕ್ಸ್ ಹಲವಾರು ರೀತಿಯಲ್ಲಿ ಇಂಟರ್ಪ್ರೇಟ್ ಮಾಡ್ತವೆ ಕಾನ್ಸೆಪ್ಟ್ಸ್ ನ. ಸೊ ಕೆಲವೊಂದು ಬುಕ್ಸ್ ಅಲ್ಲಿ ಡಿವಿಸಿಬಲ್ ಅನ್ನೋ ಪದದ ಬದಲು ಫ್ಯಾಕ್ಟರ್, ಮಲ್ಟಿಪಲ್, ಡಿವೈಸರ್ ಆ ತರದ್ ಏನಾದ್ರು ಕೊಡ್ಬೋದು. ಕೊಟ್ಟಾಗ ನೀವು ಅರ್ಥ ಮಾಡ್ಕೋಬೇಕು ಸರಿಯಾಗಿ ಯಾವಾಗ ಏನ್ ಅರ್ಥ ಬರುತ್ತೆ ಅಂತ. ಓಕೆ, ಸೊ ಫ್ಯಾಕ್ಟರ್ ಮತ್ತೆ ಡಿವೈಸರ್ ಎರಡು ಒಂದೇ ಅರ್ಥ ಕೊಡುತ್ತೆ. ಕರೆಕ್ಟಾ? ಮಲ್ಟಿಪಲ್ ಅಂದ್ರೆ ಉಲ್ಟಾ ಅರ್ಥ ಬರುತ್ತೆ. ಅಂಡ್ ಡಿವೈಡ್ಸ್ ಅಂದ್ರೆ A divides B, A is a factor of B, A is a divisor of B, all the three mean the same. ಅರ್ಥ ಆಯ್ತಾ ಎಲ್ಲರಿಗೂ? Yes, sir. ಇನ್ನೊಂದು ಕೊನೆ ವಿಷಯ, ಇದನ್ನ ಆಕ್ಚುಲಿ ಹೇಳಿದೀನಿ ಎಕ್ಸಾಂಪಲ್ ಅಲ್ಲಿ, ಮತ್ತೆ ಜ್ಞಾಪಿಸ್ತಾ ಇದ್ದೀನಿ. ಇಫ್ B is not divisible by A ಅಂದ್ರೆ ಯಾವುದೋ ಒಂದು B ನ ಅದನ್ನ ಎ ಇಂದ ಡಿವೈಡ್ ಮಾಡಕ್ ಆಗಲ್ಲ ಅಂತ ಅಂದಾಗ ನಾವು ಸಿಂಬಾಲಿಕಲಿ ಹೇಗೆ ಬರಿತೀವಿ? ಎ ಬರಿತೀವಿ, ಬಿ ಬರಿತೀವಿ, ಡಿವೈಡ್ಸ್ ಗೆ ಬರೀ ಒಂದು ಸ್ಟ್ರೈಟ್ ಲೈನ್ ಬರಿತೀವಿ. ನಾಟ್ ಡಿವಿಸಿಬಲ್ ಅಂದ್ರೆ ಒಂದು ಸ್ಲಾಂಟಿಂಗ್ ಲೈನ್ ಇಂದ ಕ್ರಾಸ್ ಮಾಡ್ತೀವಿ. ಓಕೆನಾ? ಸೊ ನಾಟ್ ಡಿವಿಸಿಬಲ್ ಅಂತ ಹೇಳ್ಬೇಕಾದ್ರೆ ಈ ತರ ಸಿಂಬಾಲಿಕಲಿ ಬರಿತೀವಿ. ಅರ್ಥ ಆಯ್ತಾ ಎಲ್ಲಾರ್ಗೂ? Yes, sir. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂದ್ರೆ ಇಲ್ಲಿಗೆ ನನ್ನ ಡಿಸ್ಕಷನ್, ಇವತ್ತಿನ ಡಿಸ್ಕಷನ್ ಎಂಡ್ ಮಾಡ್ತೀನಿ. ಸೊ ಮುಂದಿನ ಡಿಸ್ಕಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ವೆರಿ ಇಂಪಾರ್ಟೆಂಟ್ ಥಿಯರಮ್ ವಿಚ್ ಟಾಕ್ಸ್ ಅಬೌಟ್ ದೀಸ್ ಜನರಲ್ ಕೇಸಸ್. ಇಲ್ಲಿ ಹೇಳಿದ್ನಲ್ಲ 1 divides A divides 0, A divides A ಅಂತ ಜನರಲ್ ಆಗಿ ಹೇಳಿದ್ನಲ್ಲ, ಇದನ್ನ ಒಂದು ಥಿಯರಮ್ ಆಗಿ ಪ್ರೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೂ ಎಕ್ಸಾಕ್ಟ್ಲಿ ದಟ್. ಓಕೆನಾ? ಇಷ್ಟು ಹೇಳ್ತಾ ಕ್ಲಾಸ್ ಎಂಡ್ ಮಾಡ್ತೀನಿ. ಸೊ